ವರಿಷ್ಠರ ಬಳಿ 1 ವಾರ ಸಮಯಾವಕಾಶವನ್ನು ಕೇಳಿರುವಂತಹ ಶ್ರೀರಾಮುಲು ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಯಾಗಲಿದ್ದಾರೆ. ರಾಮುಲು ವರಿಷ್ಠರ ಬಳಿ 1 ವಾರ ಟೈಮ್ ಕೇಳಿದ್ದಾರೆ ಶ್ರೀರಾಮುಲು. ನಂತರ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ. ಸೊ ದೆಹಲಿ ಭೇಟಿಗೆ ಮುನ್ನ ಅತ್ಯಾಪ್ತರೊಂದಿಗೆ ಸಮಾಲೋಚನೆ ನಡೆಸಿ ದೆಹಲಿಯ ಭೇಟಿಯ ಸಂದರ್ಭದಲ್ಲಿ ಏನು ಹೇಳಬೇಕು, ಬೆಂಬಲಿಗರ ಜೊತೆಗೆ ಶ್ರೀರಾಮುಲು ನಿರಂತರ ಸಂಪರ್ಕದಲ್ಲಿದ್ದಾರೆ, ಚರ್ಚೆಯಲ್ಲಿದ್ದಾರೆ. ನಿನ್ನೆ ಬಳ್ಳಾರಿ ಮನೆಯಲ್ಲೂ ಕೂಡ ಸಭೆ ನಡೆಸಿದ್ರು ಶ್ರೀರಾಮುಲು. ಮುಂದಿನ ನಡೆ ಹೇಗಿರಬೇಕು ಏನು ಅಂತ. ಸೊ ಆಪ್ತರು ಬೆಂಬಲಿಗರಿಂದ ಶ್ರೀರಾಮುಲು ಅವರ ಈ ಅಭಿಪ್ರಾಯ ಸಂಗ್ರಹ ಕೆಲಸ ಆಗ್ತಾ ಇದೆ. ರೆಡ್ಡಿ ಸುದ್ದಿಗೋಷ್ಠಿ ಬಳಿಕ ಫೋನ್ನಲ್ಲೇ ಬ್ಯುಸಿ ಆಗಿದ್ದಂಥ ರಾಮುಲು ತಮ್ಮ ಅತ್ಯಾಪ್ತರನ್ನ ಭೇಟಿಯಾಗಿ ಅವ್ರನ್ನ ಮೀಟಿಂಗ್ ಕರೆದು ಮುಂದಿನ ನಡೆ ಹೇಗಿರಬೇಕು, ಯಾಕಂದರೆ ಒಂದಷ್ಟು ನೋವು ಶ್ರೀರಾಮುಲುಗೆ ಆಗಿದೆ ಪಕ್ಷದ ವಿಚಾರವಾಗಿ ಅಂತಂದರೆ, ಅದರಲ್ಲೂ ಈ ಕೆಲವೊಂದು ಚುನಾವಣೆಯನ್ನು ಸಂಘಟಿಸಿದಂಥ ರೀತಿಯ ಬಗ್ಗೆ. ರೆಡ್ಡಿ ರಾಮುಲು ಕಿತ್ತಾಟದಿಂದ ಬಿಜೆಪಿ ಹೈಕಮಾಂಡ್ಗೂ ಕೂಡ ಟೆನ್ಷನ್ ಹೆಚ್ಚಾಗಿದೆ. ಇಬ್ಬರ ಮುನ್ಸು ಪಕ್ಷದ ಮೇಲೆ ಎಫೆಕ್ಟ್ ಆಗದಂತೆ ಸೂಚನೆ. ಸೊ ರಾಮುಲು ಕರೆದು ಮಾತನಾಡುವಂತೆ ವಿಜೇಂದ್ರಗೂ ಕೂಡ ಸೂಚನೆ ಬಂದಿದೆ. ಒಂದ್ ಕಡೆ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ತಿಳಿಸಲಾಗಿತ್ತು. ಈಗ ದೆಹಲಿ ಬಿಜೆಪಿ ನಾಯಕರಿಂದ ವಿಜೇಂದ್ರಗೂ ಕೂಡ ಸಂದೇಶ ಬಂದಿದೆ. ಇದನ್ನ ದೊಡ್ಡ ಮಟ್ಟಕ್ಕೆ ಬೆಳೆಯದಂತೆ ನೋಡ್ಕೊಳ್ಳಿ, ಗೊಂದಲದ ಬಗ್ಗೆ ಪಕ್ಷದ ಚೌಕಟ್ಟಿನಲ್ಲಿ ಬಗೆಹರಿಸಿ, ಏನು ವಿರೋಧ ಪಕ್ಷಗಳಿಗೆ ಅಥವಾ ಎದುರಾಳಿಗಳಿಗೆ ಇದು ಆಹಾರ ಆಗಬಾರ್ದು, ಆ ನಿಟ್ಟಿನಲ್ಲಿ ಇದನ್ನು ಬಗೆಹರಿಸಬೇಕು ಅಂತ ದೆಹಲಿಗೆ ರಾಮುಲು ಕರೆತರಲು ಒಂದು ಕಡೆ ಪ್ರಹ್ಲಾದ್ ಜೋಶಿಗೂ ಕೂಡ ಸೂಚನೆ ನೀಡಲಾಗಿದೆ. ಹಾಗೆ ಪಕ್ಷದ ಚೌಕಟ್ಟಿನ ಒಳಗೆ ತುಂಬ ಇದು ಹಾದಿರಂಪ ಬೀದಿರಂಪ ಆಗದೇ ಇರೋ ಹಾಗೆ, ತುಂಬ ಸ್ಟೇಟ್ಮೆಂಟ್ಗಳಿಗೆ ಕಾರಣ ಆಗದ ಹಾಗೆ ಇದು ಕ್ಲಿಯರ್ ಆಗಲಿ ಅಂತ.